Hello guys, hello, welcome back to me and welcome back to my YouTube channel. Yes, 2 days ಆದಮೇಲೆ ಈ ಒಂದು ವಿಡಿಯೋಗೆ ಚೆಕ್ ಇನ್ ಆಗ್ತಿದ್ದೀನಿ. ಲೈಕ್ ಕುಕ್ಕೆಯಿಂದ ಬಂದ ಮೇಲೆ ಆಲ್ರೆಡಿ ಇನ್ವಿಟೇಷನ್ ಕಾರ್ಡ್ ಎಲ್ಲ ಫುಲ್ ಎಲ್ಲ ನಾವು ಬಂಡಲ್ ಪೂರ್ತಿಯಾಗಿ ರಿಸೀವ್ ಮಾಡ್ಕೊಂಡಿದ್ದಾಯಿತು. ಇನ್ವಿಟೇಷನ್ ಕಾರ್ಡ್ ಎಲ್ಲ ರಿಸೀವ್ ಮಾಡಿಕೊಂಡು ನಾನು ಊರಿಗೆ ಹೊರಡಬೇಕಿತ್ತು. ಅನ್ಫಾರ್ಚುನೇಟ್ಲಿ ನಾನು ಊರಿಗೆ ಹೋಗೋಕ್ಕಾಗಿಲ್ಲ. ಸೊ ಅದು ಕ್ಯಾನ್ಸಲ್ ಆಗಿ ನಾಳೆ ನಾಡಿದ್ದಲ್ಲಿ ಊರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಇನ್ವಿಟೇಷನ್ ಕಾರ್ಡ್ಗೆ ಪೂಜೆ ಮಾಡಿಸ್ಬಿಟ್ಟು ಲೈಕ್ ಮನೆ ದೇವ್ರಿಗೆಲ್ಲ ಹೋಗಿ ಪೂಜೆ ಮಾಡಿಸಿ ಹಾಗೆ ಇನ್ವಿಟೇಷನ್ ಕಾರ್ಡ್ನ ಅಮ್ಮ ಅಪ್ಪಗೂ ಒಂದು ಸ್ವಲ್ಪ ಅರ್ಧ ಕೊಡಬೇಕಿತ್ತು. ಸೊ ಊರಿಗೆ ಹೋಗಬೇಕು ಅಂದ್ಕೊಂಡಿದ್ದೀನಿ. ನಾಳೆ ಹೋಗೋಕ್ಕಾಗಲ್ಲ. ಏನಕ್ಕೆ ಅಂದರೆ ನಾಳೆ ಚಿಕ್ಕಪೇಟೆಗೆ ಹೋಗೋದಿದೆ. ಯಾಕಂದರೆ ಕೊಡೋರಿಗೆಲ್ಲರಿಗೂ ಸೀರೆ ತೆಗಿಬೇಕಲ್ಲ. ನಮ್ಮ ಪರ್ಸ್ನಲ್ ಸ್ಯಾರೀಸ್ ಆಲ್ರೆಡಿ ತೆಗೆದು ಬ್ಲೌಸ್ಗೆಲ್ಲ ಸ್ಟಿಚಿಂಗ್ ಹಾಕಿದ್ದೀವಿ. ಇವಾಗ ಕೊಡೋರಿಗೆ ಏನಿದೆ ಅದನ್ನು ಸ್ಯಾರೀಸ್ ಪರ್ಚೇಸಿಂಗ್ ಮಾಡೋದಿದೆ. ಒಂದು 30-40 ಲೈಕ್ ಎಷ್ಟು ಕೊಡಬೇಕು ಅಂತ ಅಂದ್ಕೊಂಡಿದ್ದೀವೋ ಅಷ್ಟು ಸೀರೆನೂ ನಾವು ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಸೊ ನಾಳೆ ಅಮ್ಮ ಊರಿಂದ ಬರ್ತಿದ್ದಾರೆ. ಆ್ಯಂಡ್ ನಾನು ರಾಣಿ ಅಕ್ಕನೂ ಸ್ವಲ್ಪ ಪರ್ಚೇಸಿಂಗ್ ಇದೆ ಅಂತೆ ಅವ್ರದ್ದು ಪರ್ಸ್ನಲ್. ಸೊ ನಂದು ಸ್ವಲ್ಪ ಪರ್ಸ್ನಲ್ ಪರ್ಚೇಸಿಂಗ್ ಇರೋದ್ರಿಂದ ಎಲ್ಲರೂ ನಾಳೆ ಒಟ್ಟಿಗೆ ಹೊರಡ್ತಿದ್ದೀವಿ. ಇವತ್ತೇನಿಲ್ಲ, ರ್ಯಾಂಡಮ್ ಆಗಿ ಒಂದು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಬಿಕಾಸ್ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಏನಿದೆ ಅಲ್ಲ, ಅದಕ್ಕೊಂದು ಸ್ವಲ್ಪ ಬಟ್ಟೆನ ಪರ್ಚೇಸಿಂಗ್ ಮಾಡೋದಿತ್ತು. ಆಲ್ರೆಡಿ ಸಂಜೆ ಆಗ್ತಿದೆ. ಬೇಗ ಹೋಗಿ ಬಟ್ಟೆ ಎಲ್ಲ ಫುಲ್ಲು ಸ್ವಲ್ಪ ನೋಡಿ ಸಾರ್ಟ್ ಮಾಡಿ ತೊಗೊಂಡು ಆ್ಯಂಡ್ ದೆನ್ ರೇಷನ್ ಅಂಗಡಿಗೆ ಹೋಗಿ ಅಲ್ಲೊಂದು ಸ್ವಲ್ಪ ರೇಷನ್ದು ಏನು ಎಲ್ಲ ನೋಡ್ಬೇಕಿದ್ವಿ. ಸೊ ಲೆಟ್ಸ್ ಗೋ. ನಾವು ಲೇಟ್ ಮಾಡೋದು ಬೇಡ. Sin amor, vos tan cruda, yo al galope y sin razón. Nos fuimos a sembrar un vivero sin color y una lluvia inundó lo que quedó. Igual te invité a vivir al palacio del terror. Yo vivía dentro de un caparazón. Nos soltamos de la mano aquella vez. Vi tu espalda ir y un infierno comenzó. Hicimos todo mal y ese beso lo valió. Hagamos algo bien y te doy mi corazón. Hicimos todo mal. Hi. Welcome back to my YouTube channel. ಹೌದು. Y ese beso lo valió. Hagamos algo bien, grita un pobre corazón. Ok, yo te crucé después por las calles del dolor. Vos tan linda y yo volví a ver el sol. Nos tomamos de la mano aquella vez. La causalidad más fina nos pegó. Hicimos todo mal y ese beso lo valió. Hagamos algo bien y te doy mi corazón. ಅಕ್ಕ ಚಿಕ್ಕಪೇಟೆಗೆ ಡ್ರೈ ಫ್ರೂಟ್ ಲಡ್ಡು ಮತ್ತು ತಂಬಿಟ್ಟು ತಂದಿದ್ದಾರೆ. ಥ್ಯಾಂಕ್ ಯು. ಹೊಟ್ಟೆ ಹಸಿತಿರೋದಕ್ಕೆ ತಿನ್ಕೊಂಡು ಶಾಪ್ ಮಾಡೋಣ. ನಾವಿದೇ ಫಸ್ಟ್ ಅಂದ್ಕೊತೀವಿ ಚಿಕ್ಕಪೇಟೆಯಲ್ಲಿ ಈ ಥರ ತಿನ್ಕೊಂಡು ಶಾಪ್ ಮಾಡ್ತಿರೋದು ಆಂಟಿ ಮಾಡಿರೋದಂತ. ಚೆನ್ನಾಗಿದೆ. ಥ್ಯಾಂಕ್ಸ್ ಆಂಟಿ. ಸ್ಯಾರಿ ಸೆಲೆಕ್ಟ್ ಮಾಡ್ತಿದ್ದಾರೆ. ನಾನು ಇದೊಂದು ಸ್ಯಾರಿ ಇಟ್ಕೊಂಡು ಕೂತಿದ್ದೀನಿ ತಗೊಳ್ಳಿಕ್ಕೆ. ಫೈನಲಿ ವಿ ಡನ್ ವಿತ್ ದ ಸ್ಯಾರಿ ಶಾಪಿಂಗ್. ಆಲ್ವೇಸ್ ನಾವು ಯಾವಾಗಲೂ ಕುಮಾರಣ್ಣ ಅಂಗಡಿಗೆ ಬರೋದು. ಸೂರ್ಯ ಸಿಲ್ಕ್ಸ್ ಏನಾದರೂ ಬಂದು ಏನಾದರೂ ಸ್ಯಾರೀಸ್ ಏನಾದರೂ ತೊಗೊಬೋದು ಅಂದರೆ ಆಫರ್ಡಬಲ್ ಪ್ರೈಸಲ್ಲೇ ಸಿಗುತ್ತೆ. ನೀವೇನಾದ್ರು ಟ್ರೈ ಮಾಡಬೇಕಂದ್ರೆ ಟ್ರೈ ಮಾಡಿ. Hicimos todo mal y tu beso lo valió. Hagamos algo bien, grita un pobre corazón. ಎಸ್, ವಿ ಆರ್ ಇನ್ ಮೈಸೂರು ನಾವು. ಬೆಳಗ್ಗೆಯಿಂದ ಬೇಗ ರೆಡಿಯಾಗಿ 6 o'clock ಅಷ್ಟರಲ್ಲೇ ಇಲ್ಲೇ ಇದ್ವಿ ಮೈಸೂರಲ್ಲೇ. ಇವಾಗ ಫೋಟೋ ಶೂಟ್ ಮಾಡ್ತಾಯಿದ್ದೀವಿ. ಫೋಟೋ ಶೂಟ್ ಮುಗಿಸ್ಕೊಂಡು ಬ್ಯಾಕ್ ಟು ಮಂಡ್ಯ.
ನಂಗೆ ಅವಾಗಲಿಂದ ಟೈಮ್ ಸಿಕ್ಕಿಲ್ಲ, ಬೇಗ ಬಂದು ಮೈಸೂರಿಗೆ ವಿಡಿಯೋ ಮಾಡೋ ಅಷ್ಟರಲ್ಲೇ ಟೈಮ್ ಆಗೋಯ್ತು. ಇವಾಗ ಆಲ್ರೆಡಿ ಬರೀ ಸುಳ್ಳು ಹೇಳ್ತವ್ರೆ. ನೆಕ್ಸ್ಟ್ ಮಂಡ್ಯ ಎಲ್ಲ ಇನ್ನು ಮೈಸೂರೆಲ್ಲ ಎಷ್ಟೊಂದು ಶೂಟ್ ಇದೆ. ಅಲ್ಲ, ನಾನು ಹೇಳಿದ್ದು ಫೋಟೋ ಶೂಟ್ ಮುಗಿಸ್ಕೊಂಡು ಮಂಡ್ಯಗೆ ಹೋಗ್ತೀವಿ ಅಂತ. ಯಾವಾಗ? ಸಂಜೆ. ಹಾಂ, ಯು ಶುಡ್ ಮೆನ್ಷನ್, ಯು ಶುಡ್ ಸ್ಪೆಸಿಫಿಕ್. ಎಷ್ಟು ಜನ ನೋಡ್ತಾರೆ? ಓಕೆ ಗೈಸ್, ನಾನು ಸಂಜೆ ಮಂಡ್ಯಗೆ ಹೋಗೋದು ಫೋಟೋ ಶೂಟ್ ಮುಗಿಸ್ಕೊಂಡು. ದಿಸ್ ಇಸ್ ಹರ್ಷಿ. ಲಾಸ್ಟ್ ಟೈಮ್ ನಮ್ಮದು ರಿವ್ಯೂ ಶೂಟ್ ಮಾಡಿದ್ದು. ಎಲ್ಲಿ ಚಿಂಟು? ಹೌದು, ಚಿಂಟುನೇ. ಚಿಕ್ಕ ಚಿಂಟು, ದೊಡ್ಡ ಚಿಂಟು. ದಿಸ್ ಇಸ್ ಚಿಂಟು. ಹರ್ಷಿ ಫಸ್ಟ್ ಔಟ್ಫಿಟ್ಟಲ್ಲಿ ವಿಡಿಯೋ ಶೂಟ್ ಮುಗಿಸಿದ್ದಾರೆ. ಇನ್ನೂ ತಿಂಡಿ ಕೊಡಿಸಿಲ್ಲ. ಹೊಟ್ಟೆ ಹಸ್ಕೊಂಡು ನಾವೆಲ್ಲ ನರಳಾಡ್ತಾ ಇದ್ದೀವಿ, ಆದರೂ ಇವ್ರಿಗೆ ಕರುಣೆನೇ ಇಲ್ಲ. ನಾವು ಅವಾಗಲೇ ಕೇಳಿದ್ವಿ ತಿಂಡಿ ಕೊಡಿಸ್ತೀವಿ ಬನ್ನಿ ಅಂತ. ಇವರೇ ಫಸ್ಟು ಮುಗಿಬಿಡ್ಲಿ, ಶೂಟ್ ಮುಗಿಲಿ ಅಂದ್ರು ಅಲ್ವಾ? ನಮ್ಮ ತಪ್ಪ ನಿಮ್ಮ ತಪ್ಪ? ನಾವು ಮಾತಿಗೆ ಅಂತೀವಿ, ನೀವು ಕೊಡ್ಸೋದು ಇದು. ಇವಾಗ ಬನ್ನಿ, ಇವಾಗ ಆರಾಮಾಗಿ ತಿನ್ನೋಣ. ಹಾಂ, ಇವಾಗ ಮೈಸೂರು ಪಾಕೆಲ್ಲ ತೊಗೊಂಡು ಫಸ್ಟ್ ಔಟ್ಫಿಟ್ಟಲ್ಲೆಲ್ಲ ಶೂಟ್ ಮುಗಿಸ್ಕೊಂಡು ನೆಕ್ಸ್ಟ್ ಔಟ್ಫಿಟ್ಟಿಗೆ ರೆಡಿ ಆಗೋಕ್ಕೆ ತಿಂಡಿ ಮುಗಿಸ್ಕೊಂಡು ಹೋಗ್ತೀವಿ. ಫಸ್ಟ್ ಇವ್ರಿಗೆ ತಿಂಡಿ ಕೊಡಿಸ್ತೀವಿ. ಆ ಆಪಾದನೆ ನಮ್ಮ ಮೇಲೆ ಬರೋದು ಬೇಡ ಸದ್ಯಕ್ಕೆ ಇವಾಗ. ಹಾಂ, ನಾನ್ ವೆಜ್ ಇಲ್ಲ, ವೆಜ್. ಇವ್ರಿಬ್ರಿಗೆ ನಾನ್ ವೆಜ್, ನಮ್ಮಿಬ್ರಿಗೆ ವೆಜ್. ಹೌದಾ? ಯಾ, ನಾಳೆ ನಾನ್ ವೆಜ್ ಕೊಡಿಸ್ತೀವಿ. ಹಾಂ, ಓಕೆ ಓಕೆ, ಲೆಟ್ಸ್ ಗೋ ನಾವ್. ಫೈನಲ್ ಆಗಿ ಚಿಂಟು ಅವ್ರನ್ನ ತಿಂಡಿ ಕರ್ಕೊಂಬಂದ್ವಿ. ಹ್ಯಾಪಿ ಫೇಸಿಂದ ತಿಂಡಿ ಖುಷಿಯಿಂದ ತಿಂತಿದ್ದಾರೆ ಬೇಳೆ ಭಾತ್ನ. ಹಾಂ, ಯಾ, ದಿಸ್ ಇಸ್ ಮೈ ಸೆಕೆಂಡ್ ಔಟ್ಫಿಟ್. ಇವಾಗ ಸೆಕೆಂಡ್ ಔಟ್ಫಿಟ್ಟಲ್ಲಿ ವರ್ಣಾ ಲೇಕ್ ಅಲ್ವಾ? ವರ್ಣಾ ಲೇಕ್ ಹತ್ರ ಹೋಗ್ತಾ ಇದ್ದೀವಿ. ವರುಣಾ ಲೇಕ್ಗೆ ಹೋಗ್ತಾ ಇದ್ದೀವಿ, ಹ್ಯಾಂಡ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಶೂಟ್ ಇದೆ. ಸೊ ಆನ್ ದಿ ವೇ ಹೋಗ್ತಾ ಚಿಂಟು ನೆನ್ಪು ಮಾಡಿದ್ದಕ್ಕೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದು. ಬಿಕಾಸ್ ಮರ್ತೋಗ್ಬಿಟ್ಟಿದೆ ಪೂರ್ತಿ. ಲೈಕ್ ರೆಡಿ ಆಗೋದ್ರಲ್ಲೇ ಬಿಸಿ ಆಗಿದ್ದೆ. ವ್ಲಾಗ್ ಮಾಡಬೇಕು ಅನ್ನೋ ಪ್ಯಾಷನ್ ಇಲ್ಲ ಫ್ರೆಂಡ್ಸ್. ಫ್ಯಾಷನ್ ಅಂತಲ್ಲ, ನಾನು ರೆಡಿ ಆಗೋದ್ರಲ್ಲಿ ಬ್ಯುಸಿ ಆಗಿದ್ದೆ. ಸೊ ಒಂದು ಸ್ವಲ್ಪ ಮರ್ತೋಗಿದ್ದೆ. ಆಮೇಲೆ ನೆನ್ಪು ಮಾಡಿದ ತಕ್ಷಣ ಸ್ಟಾರ್ಟ್ ಮಾಡ್ತಿರೋದು. ಸೊ ಇವಾಗ ವರುಣಾ ಲೇಕ್ ಹತ್ರ ಹೋಗಿ ಅಲ್ಲಿ ಟ್ರೆಡಿಷ್ನಲ್ ಲುಕ್ಕಲ್ಲಿ ಒಂದು ಫುಲ್ ಎಲ್ಲ ಶೂಟ್ ಮುಗಿಸ್ಕೊಂಡು ನೆಕ್ಸ್ಟ್ ಬ್ಯಾಕ್ ಟು ಮತ್ತೆ ತಿರ್ಗಾ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ತಿರ್ಗಾ ಇಲ್ಲಿಗೆ ಬರಬೇಕಂತೆ. ನೋಡೋಣ ಏನಾಗುತ್ತೆ, ಏನಾದರೂ ಬೇರೆ ಪ್ಲ್ಯಾನ್ಸ್ ಇದೆಯಾ ಅಂತ ನೋಡೋಣ, ಆಮೇಲೆ ಗೊತ್ತಾಗುತ್ತೆ. ಫಸ್ಟ್ ಇವಾಗ ಇಲ್ಲಿರೋ ಶೂಟ್ ಮುಗಿಸ್ಕೊತೀವಿ ಅಷ್ಟೇ. ಇವತ್ತಿನದು ಬ್ಲಾಗ್ ಚಿಂಟುದ ನಂದ ಅಂತ ಗೊತ್ತಾಗ್ತಿಲ್ಲ. ಇಟ್ಸ್ ಓಕೆ, ಯಾರು ಮಾತಾಡಿದ್ರೆ ಏನಂತೆ. ನನ್ನ ಬ್ಲಾಗಲ್ಲಿ ಕಂಟೆಂಟ್ ಆದರೆ ಸಾಕು. ನೋಡಿ ಫ್ರೆಂಡ್ಸ್, ಸ್ಟಾರ್ ನಿಂತಿದೆ. ಇದನ್ನೇ ಫ್ರೆಂಡ್ಸ್ ನಾನು ಚಿಂಟುಗೆ ವರದಕ್ಷಿಣೆಯಾಗಿ ಕೊಡ್ತಾ ಇರೋದು. ಓ ಪ್ರಮೇ, ಹಂಗಂದ್ರೆ ನನಗೊಂದು kg ಚಿನ್ನ ಹಾಕ್ತಾರೆ ಇವರು ವರದಕ್ಷಿಣೆಗೆ. ಇನ್ನೂ ಖುಷಿನೇ ನಮ್ಮ ಮನೆಯವ್ರಿಗೆ ನೀನು ತುಲಾಭಾರ ಮಾಡಿಸಿದ್ರೆ. ನನ್ನ ಕಡೆ ಒಂದು ಕಡೆ ನನ್ನನ್ನು ಕೂರಿಸಿ. ಫ್ರೆಂಡ್ಸ್, ಲವ್ ಮಾಡಿದ್ರೆ ಏನೇನೆಲ್ಲ ಮಾಡಬೇಕು ನೋಡಿ ಫ್ರೆಂಡ್ಸ್. ಪ್ರೇಯರ್ ಆ್ಯಂಡ್ ಫ್ರೆಂಡ್ಸ್, ಏನು ಹಣೆ ಬರ ವಿಧಿ ಬರ. ಲೊಕೇಶನಲ್ಲಿ ಆಯಿತು ಫ್ರೆಂಡ್ಸ್. ಇವಾಗ ಮೇಲ್ಗಡೆ ಹೋಗ್ತಾ ಇದ್ದೀವಿ. ಮೇಲೆ ಟ್ರೈನ್ ಔಟ್ ಆಗ್ಬಿಡ್ತಾರೆ, ಇಲ್ಲೇ ಸಾಕು. ಫ್ರೆಂಡ್ಸ್, ಟ್ರೆಡಿಷನಲ್ ಶೂಟ್ನ ಕೊನೆಯ ಹಂತದಲ್ಲಿದ್ದೀವಿ. ನಮ್ಮ ಜರ್ನಿ ಶುರುವಾಗಿದ್ದು ಆ ಕಡೆ ಎಂಡಿಂದ ಮುಗಿಸಿ ಮೇಲ್ಗಡೆ ಮುಗಿಸಿ ಈ ಎಂಡಲ್ಲಿ ಮುಗಿಸಿ ಇವಾಗ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಪ್ರೇರಣವರು ಇದು ಕಟ್ತಾ ಇದ್ದಾರೆ, ಏನಂತಾರೆ ಅದಕ್ಕೆ, ಸ್ವಂಟದ ಡಾಬ್ ಕಟ್ತಿದ್ದಾರೆ. ನಂಗೆ ಗೊತ್ತಿಲ್ಲ ಡಾಬ್ ಎಲ್ಲೆಲ್ಲಿ ಬರುತ್ತೆ ಅಂತ, ಬಟ್ ಇದು ಸ್ವಂಟದ ಡಾಬ್ ಅಂತೆ ನೋಡಿ ಫ್ರೆಂಡ್ಸ್. ಎಲ್ಲ ಆಯಿತು ಫ್ರೆಂಡ್ಸ್. 2:30ಗೆ ವೈಂಡ್ ಅಪ್ ಮಾಡಬೇಕು ಅಂದ್ಕೊಂಡಿದ್ವಿ. ಒಂದು 10 ನಿಮಿಷ 15 ನಿಮಿಷ ಹೆಚ್ಚು ಕಮ್ಮಿ ಆಗ್ತಿದೆ ಅಷ್ಟೇ. ಬಟ್ ಸ್ಟಿಲ್ ಇಟ್ ಇಸ್ ಗೋಯಿಂಗ್ ಆನ್ ರಿಯಲಿ ವೆಲ್.
ವ್ಲಾಗರ್ ಇವ್ರು ಏನು ಹೇಳ್ತಾರೆ ಕೇಳೋಣ. ವ್ಲಾಗರ್ ನಿಸರ್ಗ ಅವರು. ಇವಾಗ ಸದ್ಯಕ್ಕೆ ಏನು ಹೇಳೋ ಪರಿಸ್ಥಿತಿ ಇಲ್ಲ. ಪ್ರೇರಣವ್ರು ಮಾತಾಡೋದೇ ಬೇಡ, ಅವ್ರ ಎಕ್ಸ್ಪ್ರೆಷನ್ ಎಲ್ಲ ಗೊತ್ತಾಗ್ತಿದೆ. ಬಿಸಿಲಲ್ವಾ ಅಷ್ಟೇ. ಬೆಳಗ್ಗೆ ಚೆನ್ನಾಗಿತ್ತು ಆ್ಯಕ್ಚುಲಿ ಮೈಸೂರು ಪ್ಯಾಲೇಸ್ ಹತ್ರ, ಯಾಕಂದರೆ ಅಲ್ಲಿ ಬಿಸಿಲಿರಲಿಲ್ಲ, ಒಂಥರ ಕೂಲ್ ವೆದರ್ ಇತ್ತು, ಚಿಲ್ಲ ಇತ್ತು. ಪ್ರೇರಣೆ ನೋಡು ಕ್ಲೋಸ್. ಎಸ್ ಅಗೇನ್ ಟರ್ನ್. ಓಕೆ. ಸಿಂಗಲ್ ಟೇಕ್ ಶೇಖರ್ ಅಂತ ಸುಮ್ಮನೆ ಹೇಳಲ್ಲ ಫ್ರೆಂಡ್ಸ್, ಒಂದೇ ಟೇಕು ಖಲಾಶ್ ನಿಖಾವು. 2:30 ಮುಗಿಬೇಕಾಗಿದ್ದು ಶೂಟು, 3 ಗಂಟೆ ಮುಗೀತಿದೆ. ನೋಡಿ ಫ್ರೆಂಡ್ಸ್, ನಿಸರ್ಗ ಅವರು ಮಜ್ಜಿಗೆ ಕುಡಿತಾ ಇದ್ದಾರೆ. ಅದೇ ಎರಡೆರಡು ತಗೊಂಡೆ ಚೆನ್ನಾಗಿದೆ ಮನೆ ಮಜ್ಜಿಗೆ. ನೋಡಿ ಫ್ರೆಂಡ್ಸ್, ಚಿಂಟನು ಮಜ್ಜಿಗೆ ಕುಡಿತಾ ಇದ್ದಾನೆ. ಈಗ ನಮ್ಮ ಸರದಿ. ಆಂಟಿ ಆಂಟಿ ಅಕ್ಕ ಮಜ್ಜಿಗೆ ಇದು ಏನೋ ಸೊ ಇದು ಈರುಳ್ಳಿ ಎಲ್ಲ ಹಾಕ್ಬೇಡಿ, ಪ್ಲೇನು. ಹಾಂ ನೋಡಿ ಫ್ರೆಂಡ್ಸ್, ಇವರೇ ಮದುವೆ ಹೆಣ್ಣು ವಿತೌಟ್ ಇದು. ನೋಡಿ ಪ್ರೀ ವೆಡ್ಡಿಂಗ್ ಆಗಿದೆ, ಹುಡುಗಿ ಕೂತಿದ್ದಾರೆ. ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಿಮ್ಮ ಪ್ರೀ ವೆಡ್ಡಿಂಗ್ ಬಗ್ಗೆ? ನಾನು ಪ್ರೀ ವೆಡ್ಡಿಂಗ್ ಬಗ್ಗೆ ಏನು ಹೇಳಿ ಕೇಳ್ಬಿಡಿ ಬಿಡ್ರಿ ಅಷ್ಟೇ. ಏನು ಇವಾಗ ನನ್ಗೆ ಆ ವಿಡಿಯೋಸು ಆ ಫೋಟೋಸೇ ತೆಗೆಸ್ಕೊಂಡು ಫುಲ್ಲು ಸುಸ್ತಾಗಿದೆ. ಇವಾಗ ಮಾತಾಡೋದು ಇಲ್ಲ. ನಾನೇನು ಪ್ರಮೋಷನಿಗೆ ಮಾಡಿಸ್ಕೊಂತ ಇಲ್ಲ ಫ್ರೆಂಡ್ಸ್. ಪ್ರಮೋಷನ್ ಮಾಡಿಸ್ಕೊಂಡಂಗಿದ್ರೆ ನನ್ನ ವಿಡಿಯೋದಲ್ಲಿ ಐ ಮೀನ್ ಏನೋ ಬೇರೆ ಥರ ಪ್ರಮೋಷನ್ ಮಾಡಿಸ್ಕೊಬೋದಾಗಿತ್ತಲ್ವಾ? ಬೇರೆ ಥರ ಏನು ಮಾಡಿಸ್ಕೊಂಡು ಇನ್ನೇ ಪ್ರಮೋಷನ್ ಅಲ್ಲ ಇದು ಪ್ರಮೋಷನ್ ಅಲ್ಲ ಫ್ರೆಂಡ್ಸ್, ಇದೊಂಥರ ನಾನು ಆಕ್ಚುಲಿ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ. ಸೊ ಅದಕ್ಕೋಸ್ಕರ ನಮ್ಮ ಗುರುಗಳಾದ ನಿಸರ್ಗ ನಾಗ್ತಿಹಳ್ಳಿ ಅವರು ನನಗೆ ಹೇಳ್ಕೊಡ್ತಿದ್ದಾರೆ ಹೇಗೆಲ್ಲ ವ್ಲಾಗ್ ಮಾಡಬೇಕು, ಏನೆಲ್ಲ ಒಂದು ಕಷ್ಟಗಳಿರುತ್ತೆ, ಏನೆಲ್ಲ ಒಂದು ಏನಂತಾರೆ ಏನ್ರ ಬಗ್ಗೆ ಏನೋ ಕಾಂಪ್ಲಿಕೇಶನ್ಸ್ ಇರುತ್ತೆ, ಅದನ್ನೆಲ್ಲ ಹೇಳ್ಕೊಡ್ತಾ ಇರತಕ್ಕಂಥ ನಮ್ಮ ಗುರುಗಳಿಗೆ ನನ್ನ ಅನಂತ ಕೋಟಿ ಧನ್ಯವಾದಗಳು. ನೆಕ್ಸ್ಟ್ ಬ್ಯಾಕ್ ವಾಟರ್ಗೆ ಹೋಗ್ಬೇಕು, ಮತ್ತೆ ಸಿಗೋಣ, ಬಾಯ್. ಫಸ್ಟ್ ಊಟ ಮುಗಿಸ್ಬಿಟ್ಟು ಆಮೇಲೆ ನೆಕ್ಸ್ಟ್ ಮತ್ತೆ ಸ್ಟುಡಿಯೋಗೆ ಹೋಗಿ ಯಪ್ಪ ದೊಡ್ಡ ಆಟ ಇದು. ಕೂತ್ಕೊಂಡ್ಬರೋ ನಿಸರ್ಗ ಅವ್ರಿಗೆ ಹಿಂಗಾದ್ರೆ ಪಾಪ ಓಡಿಸ್ಕೊಂಡ್ಬರೋ ಪ್ರೇರಣವ್ರಿಗೆ ಹಿಂಗಾಗ್ಬೇಕು. ಯಾಕೆ ನಾನು ತುಂಬಾ ಹೆವಿ ಜುವೆಲ್ಸ್ ಎಲ್ಲ ಹಾಕೊಂಡು ತುಂಬಾ ಹೆವಿ ಆಗಿ ರೆಡಿ ಆಗಿರೋದು. ಸಂಸಾರದಲ್ಲೂ ಬಿಟ್ಟಿ ಬಿಲ್ಡಪ್, ಇದ್ರಲ್ಲೂ ಬಿಟ್ಟಿ ಬಿಲ್ಡಪ್. ಸಂಸಾರದಲ್ಲಿ ಏನ್ ಬಿಟ್ಟಿ ಬಿಲ್ಡಪ್? ಏನ್ ಮಾಡ್ತೀರಾ? ಗಂಡ ತಂದು ಹಾಕ್ತಾನೆ ಬೇಯಿಸಾಕ್ತೀರಾ? ಬೇಯಿಸಾಕೋದು ಅಷ್ಟೇ ಕಷ್ಟ. ಇಲ್ಲಾಂದ್ರೆ ಒಂದ್ ಕೆಲ್ಸ ಮಾಡಿ, ನಾವು ತಂದಾಕ್ತಿವಿ, ನೀವು ಬೇಯಿಸಾಕ್ರಿ. ಕೇಳಿದೆಲ್ಲ ತಂದಾಕ್ತೀರಾ? ಕೇಳಿದೆಲ್ಲ ತಂದಾಕ್ತೀವಿ. ಹಂಗಂತ ಬರೀ ಲಿಕ್ವಿಡ್ ಐಟಮ್ಸ್ ತಂದಾಕಲ್ಲ, ತಿನ್ನೋ ಐಟಮ್ಸ್ ತಂದಾಕ್ತೀವಿ. ಅದನ್ನ ರೆಡಿ ಮಾಡ್ಕೊಡಿ, ಬೇಯಿಸಾಕಿ. ಆಕ್ಚುಲಿ ಈ ನದಿಲಿ ಫುಲ್ಲು ತವರೆ. ಹೌದಾ? ತೆಪ್ಪನೂ ಇಲ್ಲ, ಓಡ್ ಬಂದಿರೋ ಅನುಭವ ಹೇಗಿದೆ? ಇಲ್ಲಿರೋರೆಲ್ಲ ನಗ್ತಿದ್ದಾರೆ, ಮನೆಯಿಂದ ಓಡ್ ಬಂದಿರೋದು ಗೊತ್ತಿಲ್ವಾ ಅಂತ ಕೇಳ್ತಾರೆ. ಓಡ್ ಬಂದು ಮದುವೆ ಆಗ್ತಿದ್ದಾರೆ, ಓಡ್ ಬಂದು ಮದುವೆ ಆಗ್ತಿದೆ. ಅದಕ್ಕೋಸ್ಕರ ತಣ್ಣಗಿರಲಿ ಅಂತ ಅವ್ರ ಅಪ್ಪ ಅಮ್ಮನ ಹೊಟ್ಟೆ ಉರಿಸ್ಬಿಟ್ಟು ಇಲ್ಲಿ ಅವ್ರ ಹೊಟ್ಟೆ ತಣ್ಣಗೆ ಮಾಡ್ಕೊತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ಎಂಥ ಜನ ಇದ್ದಾರೆ, ಎಂಥ ಮಕ್ಕಳಿದ್ದಾರೆ. ಒಪ್ಪಿಲ್ಲ ಅಂದ್ರೆ ಓಡೋಗ್ಬಿಡೋದು. ನಾನು ಓಡೋಗ್ತಿಲ್ಲ, ಕಾರಲ್ಲಿ ಬರ್ತವ್ರೆ ಅಷ್ಟೇ. ನಾನು ಯಾಕೆ ಓಡೋಗ್ಬೇಕು? ಸರಿ, ಇಲ್ಲಿಗೆ ಇವತ್ತಿನ ಶೂಟ್ಸ್ ಎಲ್ಲ ಮುಗ್ದಿದೆ. ಇಲ್ಲಿಗೆ ಫೋಟೋಶೂಟ್, ಪ್ರೀ ವೆಡ್ಡಿಂಗ್ ಶೂಟ್ ಡೇ 1 ಮುಗ್ದಿದೆ ಇವತ್ತಿಗೆ. ಸೊ ಇವಾಗ ಮೈಸೂರು ಬಿಡುವಂಥ ಸಮಯ. ಇವಾಗ ಬಿಡ್ತಾ ಇದ್ದೀವಿ ಮೈಸೂರನ್ನ. ಒಂದು ವೇ ಮಂಡ್ಯಾಗೆ ಹೋಗ್ತಾ ಇದ್ದೀವಿ. ಏನಾದರೂ ನೋಡೋಣ, ಏನಾದರೂ ತಿನ್ನಕ್ಕೆ ಸಿಕ್ಕಿದ್ರೆ ತಿನ್ಕೊಂಡು ಹೋಗ್ತೀವಿ. ಐ ಮೀನ್ ತಾಟ್ಲಿಂಗ್ ಅದು ಇಲ್ಲ ಅಂತೀವಿ. ಮಂಡ್ಯ ಹೈವೇದಲ್ಲಿ ಸಿಗಲ್ಲ ಅಷ್ಟು. ಯಾಕೆ ಇದು ಹಾಸನ ಹೈವೇ ಥರ ಅಲ್ಲ,
ಲೋಕಲ್ಲ. ಓಕೆ ಫ್ರೆಂಡ್ಸ್, ಮಂಡ್ಯಗೆ ಹೋಗಿ ಮನೆಗೆ ಹೋಗಿ ಸಿಗುವ. ಸೇ ಚಿಂಟು. ಓಕೆ ಫ್ರೆಂಡ್ಸ್, ಬಾಯ್. ಓಕೆ ಫ್ರೆಂಡ್ಸ್, ಬಾಯ್. ಇವಾಗ ಚಿಂಟು ಮನೆಗೆ ರೀಚ್ ಆಗಿದ್ದೀವಿ. ಇವರೆಲ್ಲ ಎಕ್ವಿಪ್ಮೆಂಟ್ಸ್ ಎಲ್ಲನೂ ತಗೊತಿದ್ದಾರೆ ಚಾರ್ಜ್ ಹಾಕಲಿಕ್ಕೆ. ನಾನೇನೋ ಸುಮ್ಮನೆ ಮನೇಲಿ ಇಡೋಕ್ಕೆ ಅಂದ್ಕೊಂಡೆ, ಚಾರ್ಜ್ ಹಾಕಕ್ಕೆ ತಗೊತವ್ರಂತೆ. ತಗೊಳ್ಳಿ ಎಲ್ಲ ಎಕ್ವಿಪ್ಮೆಂಟ್ಸ್. ಹರ್ಷಿತ್ ಅವ್ರಿಗೆ ಮತ್ತು ಚಿಂಟು ಅವ್ರಿಗೆ ಫುಲ್ ಪಾರ್ಟಿ ಇವತ್ತು, ಫೋಟೋ ಶೂಟ್. ಹಾಂ, ಅವ್ರು ಫುಲ್ಲು ಚಿಲ್ಲು ಬಿಡು. ಹೋಟೆಲ್ ಇದೆ, ಅಲ್ಲಿ ಬರೀ ನಾವು ಮಾತ್ರನೇ ಇರೋದು. ಯಾರಂದ್ರೆ ಯಾರು ಇಲ್ಲ. ಅದರಲ್ಲೂ ಲೈಟ್ ಎಲ್ಲ ಆಫ್ ಮಾಡಿಬಿಟ್ಟಿದ್ದಾರೆ. ಅಂದರೆ ಕೆಲಸದವ್ರು ಇದ್ದಾರೆ. ಓಕೆ, ನಾನು ಒಪ್ಕೊಂತೀನಿ. ಮತ್ತೆ ಹೌದಾ, ಹಾಡೆಲ್ಲ ಹಾಕ್ಕೊಂಡು ಊಟ ಮಾಡ್ತಾ ಇದ್ದೀವಿ. ಹಾಂ, ಹೌದಾ, ಥ್ಯಾಂಕ್ ಯು. ಯಾ, ವೆಲ್ಕಮ್ ಬ್ಯಾಕ್. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಇದು ಫಸ್ಟ್ ಟೈಮ್ ಅಲ್ವಾ ಕ್ಲೈಂಟ್ ಜೊತೆಗೆ ಶಾಪ್ ಮಾಡ್ತಿರೋದು. ಹೆಂಗೆ ಅನ್ನಿಸ್ತಿದೆ ಚಿಟ್ಟು? ಇಷ್ಟು ಶಾಪ್ ಮಾಡಿದ್ದೀವಿ. ನೆಕ್ಸ್ಟ್ ಮಾರ್ನಿಂಗ್ಗೆ ಬಂದು ಇದು ಶಾಪ್ ಮಾಡ್ತಿದ್ದೀವಿ. ಬಿಕಾಸ್ ನಮ್ಮ ಹತ್ರ ಒಂದು ಸ್ವಲ್ಪ 2-3 ಶಾರ್ಟೇಜ್ ಆಗಿತ್ತು ಅಂದ್ಬಿಟ್ಟು ಇಲ್ಲಿ ಬಂದು ಶಾಪ್ ಮಾಡ್ತಾಯಿದ್ದೀವಿ. ಸೊ ಲೆಟ್ಸ್ ಗೋ. ನಾವು ಟೈಮ್ ಆಗ್ತಿದೆ ಪ್ರೀ ವೆಡ್ಡಿಂಗ್. ಇವಾಗ ಆಂಟಿ ಮನೇಲಿ, ಚಿಂಟು ಮನೆಯಲ್ಲಿ ಫೋಟೋಶೂಟ್ ಮುಗಿಸ್ಕೊಂಡಿದ್ದೀವಿ. ಇವಾಗ ಒಂದು ವೇ ಊಟ ಮಾಡಿಕೊಂಡು ಮೈತ್ರಿ ಅಕ್ಕ ಮನೆ ಹತ್ರನೇ ಹೋಗ್ತಾ ಇದ್ದೀವಿ. ಅಲ್ಲೊಂದು ಸ್ವಲ್ಪ ಹೊತ್ತು ಮಾಡಿ. ಆ್ಯಂಡ್ ಸೋಡಾ ಫ್ಯಾಕ್ಟ್ರಿ ಅಂತ ಮಂಡ್ಯನಲ್ಲಿ ಓಪನ್ ಆಗಿದೆ, ಬಾರ್ ಆ್ಯಂಡ್ ರೆಸ್ಟೋರೆಂಟ್, ಲೈಕ್ ಆ ಥರ ಥೀಮಲ್ಲಿ. ಸೊ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಬೇಗ ಹೋಗಬೇಕು, ಯಾಕಂದರೆ ಸಂಜೆ ಆಗ್ತಿದ್ದಂಗೆ ಅಲ್ಲಿ ತುಂಬ ರಶ್ ಆಗುತ್ತೆ, ಅಲ್ಲಿ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅಲ್ಲಿಗೆ ಹೋಗಬೇಕು. ನೋಡೋಣ ಇವಾಗ ಫಸ್ಟ್ ಮೈತ್ರಿ ಅಕ್ಕ ಮನೇನ ಅಥವಾ ಅದೇ ಸೋಡಾ ಫ್ಯಾಕ್ಟ್ರಿನ ಅಂತ ಗೊತ್ತಿಲ್ಲ. ಬಟ್ ಬೆಳಗ್ಗೆಯಿಂದ ನನಗೆ ಮಾಡೋಕ್ಕಾಗಿಲ್ಲ. ಬೆಳಗ್ಗೆಯಿಂದ ಸ್ವಲ್ಪ ಬ್ಯುಸಿ ಇದ್ವಿ. ಅದೇ ಜೂಡಿಯಾಯಿಂದ ಬಂದಮೇಲೆ ಇಲ್ಲಿ ಸ್ವಲ್ಪ ಶೂಟ್ ಮುಗಿಸ್ಕೊಂಡು ಇವಾಗ ಸ್ವಲ್ಪ ಫ್ರೀ ಆಗಿರೋದು. ಸೊ ಇವಾಗ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ ನಾವ್. ಎಸ್, ವಿ ಆರ್ ಇನ್ ಸೋಡಾ ಫ್ಯಾಕ್ಟ್ರಿ. ಇವಾಗ ಸೋಡಾ ಫ್ಯಾಕ್ಟ್ರಿಲಿದ್ದೀವಿ. ಸೊ ನನ್ನ ಡ್ರೆಸ್ ಹಿಂಗೆ ಫುಲ್ ರೆಡಿಯಾಗಿದ್ದೀನಿ. ಲೈಕ್ ಪಾರ್ಟಿ ಲುಕ್ ಹೆಂಗಿತ್ತು ಆ ಥರ ರೆಡಿಯಾಗಿದ್ದೀನಿ. ಐಲೈನರೊಂದು ಹಾಕ್ಕೊಂಡಿದ್ದೀನಿ ಅಷ್ಟೇ. ತುಂಬ ಶೆಕೆ ಇದೆ, ತುಂಬ ಸ್ವೆಟ್ ಆಗ್ತಿದೆ. ಹಿಂಗೆ ಕಾಜಲೇನೂ ಹಾಕ್ಕೊಂಡಿಲ್ಲ. ಇವಾಗ ಈ ಒಂದು ಪ್ಲೇಸಲ್ಲಿ ಶೂಟ್ ಮಾಡೋದು. ಆ್ಯಕ್ಚುಲಿ ಇಲ್ಲಿ ಇವೆಂಟ್ ನಡೀತಿದೆ, ಯಾರ್ದೋ ಇವೆಂಟ್ ನಡೀತಿದೆ. ಸೊ ನಾವು ಎಂಟ್ರಿ ಆಗಿದ ತಕ್ಷಣ ಇವೆಂಟ್ಗೆ ಅಂತ ಕೇಳಿದ್ರು, ಇಲ್ಲ ಅಂತ ಹೇಳಿದ್ವಿ. ಸೊ ಇಬ್ಬರು ಮ್ಯಾಚಿಂಗ್ ಹಾಕ್ಕೊಂಡು ರೆಡಿಯಾಗಿದ್ದೀವಿ. ಲೆಟ್ಸ್ ಡೂ ವಿತ್ ದ ಶೂಟ್ ನಾವು. Few moments later. ಎಸ್, ದಿಸ್ ಇಸ್ ಅವರ್ ನೆಕ್ಸ್ಟ್ ಔಟ್ಫಿಟ್. ನಾನು ಚಿಂಟು ಇಬ್ಬರು ಟ್ವಿನ್ನಿಂಗ್ ಮಾಡ್ತಾಯಿದ್ದೀವಿ. ಇಬ್ಬರೂ ಇವಾಗ ಪೋಲಾರ್ ಬೇರ್ ಬಂದಿದ್ದೀವಿ. ಪೋಲಾರ್ ಬೇರ್ಗೆ ಇಲ್ಲಿ ಒಂದು ಶೂಟ್ ಮಾಡೋಣ ಅಂದ್ಬಿಟ್ಟು ಪೋಲಾರ್ ಬೇರ್ ಬಂದಿದ್ದೀವಿ. ಹಾಂ, ಹೆಂಗೆ ಅನ್ನಿಸ್ತಿದೆ ಹರ್ಷಿ? ಫೀಲ್ ಆಗಿಲ್ವಾ? ಇನ್ನೂ ಸ್ಪೀಡಲ್ಲಿ ಹಾಕ್ಬೇಕಿತ್ತೇನೋ ಮೇ ಬಿ. ಏನು ಡೈಲಾಗ್ ಹೊಡೆದ್ಬಿಟ್ಟೆ. ಓಕೆ ಫ್ರೆಂಡ್ಸ್, ಹೋಗೋಣವಾ? ಇಲ್ಲಿಗೆ ಇವತ್ತಿಗೆ ಕಂಪ್ಲೀಟ್ ಆಯಿತು. ಇದಾಗಿದೆ ಇವಾಗ
ಇವಾಗ. ಸೊ ಇವಾಗ ಬ್ಯಾಂಗ್ಳೂರ್ಗೆ ಹೊರಡ್ತಿದ್ದೀವಿ ರಿಟರ್ನ್ ನಾವು. ನೈಟ್ ಆಲ್ರೆಡಿ 11 ಸಮಥಿಂಗ್ ಏನೋ ಆಗಿದೆ. ಇವಾಗಲೇ ಬ್ಯಾಂಗ್ಳೂರ್ಗೆ ಹೊರಟ್ಬಿಟ್ಟು ಮಾರ್ನಿಂಗ್ ಸ್ವಲ್ಪ ಕೆಲಸ ಇರೋದ್ರಿಂದ ಇವಾಗಲೇ ಎಲ್ಲ ಶೂಟ್ ಮುಗಿಸ್ಕೊಂಡು ಹೊರಟ್ವಿ. ಆ್ಯಂಡ್ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರಲ್ಲಿ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಅಂಟಿಲ್ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗುವ. ಬಾಯ್. ಏನು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಏನು